ಮಗು ಮೊದಲು ಮೊದಲು ಮಗು ಅಂತ ಕರಿತಾ ಇದ್ರು. ಆಮೇಲೆ ಮನುಷ್ಯ ಅಂದರು. ಮನುಷ್ಯ ಲೇ ರಾಕ್ಷಸ್ ನನ್ನ ಮಗನೇ ಅಂತಂದರು. ಮಗು ಮನುಷ್ಯ ಆಗಿದ್ದು ಯಾವಾಗ, ರಾಕ್ಷಸ ಆಗಿದ್ದು ಯಾವಾಗ, ಬೆಳೀತಾ ಬೆಳೀತಾ ಮಕ್ಕಳು ಕಳ್ಳನ ಮಕ್ಕಳಾಗಿದ್ದು ಯಾವಾಗ, ಅಣ್ತಮ್ಮಗಳು ಜೊತೆಯಲ್ಲಿ ಬೆಳೀತಾ ಬೆಳೀತಾ ಹಂಚ್ಕೊಂಡು ತಿನ್ಬೇಕಾಗಿದ್ದಂಥವ್ರು ಹಂಚ್ಕೊಳಕ್ಕೋಸ್ಕರನೇ ಕಿತ್ತಾಡ್ಕೊಂಡು ಜಗಳಾಡ್ಕೊಂಡು ದಾಯಾದಿಗಳಾಗಿದ್ದು ಯಾವಾಗ, ಪ್ರೀತಿ ದ್ವೇಷವಾಗಿದ್ದು ಯಾವಾಗ ಯಾವಾಗ. ಎಳ್ನೀರು ಕುಡಿತಾ ಇದ್ದೀನಿ, ನನಗೂ ಎಳ್ನೀರು ಬೇಕು. ಓ ಮರದಲ್ಲಿ ಒಂದು 3 ಇದ್ದಾವೇನೋ, ನಿಮಗೆ ಸಿಗಲ್ಲ. ಯಾಕೆಂದರೆ ನನಗೆ ಬೇಕಾಗಿತ್ತು, ನಾನು ಕೆಡ್ಕೊಂಡಿದ್ದೀನಿ, ನಾನು ಕುಡಿತಾ ಇದ್ದೀನಿ. ಹಂಗಂತ ನಿಮಗೆ ಆಸೆ ತೋರಿಸ್ತಾ ಇದ್ದೀನಿ ಅಂತಲ್ಲ. ನಾನು ಆಸೆ ತೋರಿಸ್ತಾ ಇದ್ದರೆ ನಾನು ತುಂಬ ಚೆನ್ನಾಗಿದೆ ಅಂತ ನಿಮಗೆ ಈ ಎಳನೀರು ಅಂತ ಹೇಳಿದ್ರೆ ನಿಮಗೆ ಸಿಗುತ್ತಾ? ಸಿಗಲ್ಲ. ಅದನ್ನು ನೀವೇ ಪಡ್ಕೊಬೇಕು ಅಲ್ವಾ? ಅಲ್ಲ, ಪ್ರಕೃತಿಯಲ್ಲಿ ಎಲ್ಲ ಇದೆ, ಎಲ್ಲರೂ ಬದುಕೋಕೋಷ್ಟಿದೆ. ಹಕ್ಕಿ ಪಕ್ಷಿ ಗಿಡ ಮರ, ನಮ್ಮವೆಲ್ಲ ಪ್ರಾಣಿ ಕೀಟ ಜಂತು ಹುಳು. ಆದರೆ ನಾವುಗಳು ಬದುಕೋದಕ್ಕೆ ಇಷ್ಟೊಂದು ತೊಂದರೆ ಆಗ್ತಾ ಇದೆಯಾ? ಅದು ಯಾಕೆ? ಇವೆಲ್ಲವೂ ಕೂಡ ಪ್ರಕೃತಿ ಜೊತೆ ಬದುಕ್ತಾ ಇದ್ದಾವೆ, ನಾವು ಪ್ರಕೃತಿನ ದೂರ ಮಾಡಿ ಬದುಕ್ತಾ ಇದ್ದೀವಿ. ಇದು ಪ್ರಾಬ್ಲಮ್ ನಮ್ಮದು. ಏನು ಇದನ್ನೇ ಹೇಳ್ತೀಯ ಮಾರಾಯ ನೀನು? ಬೇಕಾ? ಅಲ್ಲ, ಶಿಕ್ಷಣ ಕೈಗೆಟಕ್ತಾ ಇಲ್ಲ, ದುಬಾರಿಯಾಗೋಯ್ತು. ಇವತ್ತು ಆರೋಗ್ಯ ಪಡಿಬೇಕು ಅಂದರೆ ಅದು ಶ್ರೀಮಂತರಿಗೆ ಮಾತ್ರ ಅನ್ನೋ ರೀತಿ ಆಗೋಗಿದೆ. ಈ ಆರೋಗ್ಯ ಕೆಟ್ಟಿದ್ದೆಲ್ಲಿ? ಆರೋಗ್ಯ ಹಾಳಾಗಿದ್ದೆಲ್ಲಿ? ಇದ್ರ ನಡುವೆ ಪ್ರಾಣಿ ಪಕ್ಷಿಗಳು ಎಲ್ಲ ಅದ್ಭುತವಾಗಿ ಬದುಕ್ತದವೆ, ನಾವು ಅದ್ಭುತವಾಗಿ ಬದುಕಕ್ಕೆ ಯಾಕಾಗ್ತಾ ಇಲ್ಲ? ಅದು ಒಂದು ರೂಲ್ಸು ರೆಗ್ಯುಲೇಷನ್ಸು ಕಾನೂನು ಕಟ್ಟಳೆಗಳನ್ನೆಲ್ಲ ಹಾಕ್ಕೊಂಡು, ಅಮೆಂಡ್ಮೆಂಟ್ಗಳು ಆಳ ಮೂಳ ಅರೆ ಎಲ್ಲ ಹಾಕ್ಕೊಂಡು, ಪ್ರಜಾಪ್ರಭುತ್ವದಂಥ ಒಂದು ಸಿಸ್ಟಮ್ ಹಿಡ್ಕೊಂಡು ನಾವು ಯಾಕೆ ಆಗ್ತಾ ಇಲ್ಲ? ವ್ಯವಸ್ಥೆ ರೀತಿ ಹಿಡ್ಕೊಂಡ್ಲಿಲ್ದಕ್ಕೆ ಈ ಅವ್ಯವಸ್ಥೆ ಕಾರಣ. ಎಲ್ಲಿಗೋದ್ರೂ ಅಲ್ಲಿಗೆ ಬರ್ತೀಯ ಪ್ರಜಾಪ್ರಭುತ್ವ ಅಂತೀಯಪ್ಪ. ಅದೇನು ಕಾರಣ? ಅದೇನು ಗೊತ್ತಿಲ್ಲ. ನೀವೊಂದು ಸ್ವಲ್ಪ ಯೋಚನೆ ಮಾಡಿ. ಈಗ ಪ್ರಕೃತಿ ಜೊತೆ ಬದುಕೋದಕ್ಕೆ ಎಲ್ಲ ಅವಕಾಶಗಳಿತ್ತು. ಆ ಕರೋನಾ ಬಂದು ಪಾಠ ಕಲಿಸ್ತು. ಬಡ್ಡಿ ಮಗುಂದು ಆ ಕರೋನಾಕ್ಕೂ ಕರೋನಾ 1 ಕರೋನಾ 2 ಭಾಗ 1 ಭಾಗ 2 ಭಾಗ 3 ಅಂತೇಳಿ ಅದ್ರಾಗೂ ದುಡಿಮೆ ಮಾಡ್ಕೊಳಕ್ಕೆ ನೋಡ್ಕೊಂಬಿಟ್ವು ನಾವು. ಹೆಂಗೆ ಸಾಧ್ಯ? ಪಾಠ ಕಲಿಸ್ತಂತ ಶಿಕ್ಷಕ ಆಗ್ತಾ ಇಲ್ಲ, ಡಾಕ್ಟ್ರು ಆಗ್ತಾ ಇಲ್ಲ, ಮಕ್ಕಳಾಗಿ ಉಳಿದಿಲ್ಲ, ಕಳ್ಳನ ಮಕ್ಕಳಾಗ್ತಿದ್ದಾರೆ. ಎಲ್ಲ ಒಂದು ಕಡೆ ಸರಿಯಾಗಿ ಓಟ್ ಹಾಕ್ಲಿಲ್ಲದೆ ಇದಕ್ಕೆಲ್ಲ ಕಾರಣನ? ಓಟಿಗೂ ಅದಕ್ಕೂ ಎಲ್ಲಿಂದ ಸಂಬಂಧ ಮಾರಾಯ? ಅಲ್ಲ, ಆಸೆ ಅದು ಬೇಕು ಇದು ಬೇಕು ಅದಾಗಬೇಕು ಇದಾಗಬೇಕು ಎಲ್ರಿಗೂ ಐತಿ. ಈಗ ಎಳ್ನೀರು ತೋರಿಸ್ದೆ ಎಳ್ನೀರು ಕುಡಿಬೇಕು ಅಂತ ನಿಮಗೆ ಆಸೆ ಅಲ್ವಾ? ಆಸೆ ಇರುತ್ತಲ್ವಾ? ಹೌದು, ಆಸೆ ಇಲ್ಲ ಅಂದರೆ ಆಗಲ್ಲ. ಓಕೆ, ದುರಾಸೆ ಯಾಕೆ? ಇಲ್ಲ ಮಾರಾಯ, ಮಾಮೂಲಿ ಶಿಕ್ಷಣ ಪಡೆಯೋಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್, ನಾನೇನು ದುರಾಸೆ ಪಡ್ತಾ ಇಲ್ಲ. ಇಲ್ಲ ಮಾರಾಯ, ನನಗೊಂದು ಸಣ್ಣ ಗೂರ್ಲು ಸಣ್ಣ ಕೆಮ್ಮು, ಇದನ್ನು ಪಡೆಯೋಕ್ಕೆ ನನಗೆ ಆರೋಗ್ಯಕ್ಕೆ ಆಗ್ತಾ ಇಲ್ಲ. ಅಲ್ಲೇ ಇವನ ಇಲ್ಲಿಗೆ ಬಂದು ಹೆಂಗೆ ನಿಂತ್ಕೊಂಡು ನಾವು ನಮ್ಮ ವಾತಾವರಣ ಪರಿಸರ ಎಲ್ಲ ಹಾಳು ಮಾಡಿ, ನಮ್ಮ ಸಂಸ್ಕೃತಿ ಎಲ್ಲ ಹಾಳು ಮಾಡಿ ಇಲ್ಲಿಗೆ ಬಂದು ನಿಂತಿರೋದಕ್ಕೆ ಕಾರಣ ಏನು? ಓಟ್ ಹಾಕ್ಬೇಕಾದ್ರೆ ಜವಾಬ್ದಾರಿ ತಗೊಂಡಿರಲಿಲ್ಲ. ಮತ್ತು ಅಲ್ಲಿಗೆ ಬರ್ತೀಯಲ್ಲ ಮಾರಾಯ ನೀನು. ಓಟ್ ಹಾಕ್ಬೇಕಾದ್ರೆ ಜವಾಬ್ದಾರಿ ತಗೊಂಡ್ಬಿಟ್ರೆ ಇದೆಲ್ಲ ಸರಿಯಾಗಿ ಹೋಗ್ಬಿಡುತ್ತಾ? ನೋಡೋಣ, ಟ್ರೈ ಮಾಡಿರಿ. ಎಳ್ನೀರು ಚೆನ್ನಾಗಿದೆಯೋ ಇಲ್ಲೋ ಅಂತ ಟ್ರೈ ಮಾಡಿ ಕುಡಿಯಲ್ವಾ ನಾವು? ಇಲ್ಲಾಂದರೆ ಬೇರೆ ಎಳ್ನೀರು ಕಡ್ಕೊಳಲ್ವಾ? ಸ್ವಲ್ಪ ಟ್ರೈ ಮಾಡಿ. ನಾವು ಹಾಕ್ತಿರೋ ಓಟು ನಮ್ಮ ಆಸ್ಪತ್ರೆ, ನಮ್ಮ ಎಜುಕೇಷನ್ನು, ನಮ್ಮ ವ್ಯವಸ್ಥೆ ಎಲ್ಲ ನಮ್ಮ ಮಕ್ಳಿಗೆ ಮಾಡ್ತೀನಿ ಅಂತೀರ. ಮಕ್ಕಳನ್ನೆಲ್ಲ ಕಳ್ಳನ ಮಕ್ಕಳನ್ನ ಮಾಡ್ತಾ ಇದ್ದೀರಾ ನೀವು. ಏನಪ್ಪ ಇದೆಲ್ಲ ಸರಿಯಾಗೋದಕ್ಕೆ ಈ ಓಟ್ ಸಾಕು ಅಂತ ನನ್ನ ಅನಿಸಿಕೆ. ಆ ಓಟನ್ನು ಸರಿಯಾದ ವಿಚಾರಗಳಿಗೆ ಹಾಕಬೇಕು ಅನ್ನೋದು ನನ್ನ ಅನಿಸಿಕೆ, ಅಭಿಪ್ರಾಯ. ಎಲ್ಲರೂ ಹೋಗ್ತೀವಿ ಒಂದು ದಿವಸ, ನಾನು ಹೋಗ್ತೀನಿ ಒಂದಿನ. ಆದ್ರೆ ಏನು ಮಾಡೋದು? ಹಿಂಗೆ ಉದಾಡ್ತೀವಿ, ಜಗಳ ಆಡ್ತೀವಿ. ಇದಕ್ಕೂ ಪ್ರೀತಿ ಬೇಕು.
ಎಲ್ರಿಗೂ ಬೇಕು, ಏನೋ ಒಂದು ಬೇಕು 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 ಅನ್ನೋ ಬೇಕು ಪನ್ನವಾಗ್ಬಿಟ್ಟಿದ್ದೀವಿ. ಸಾಕು ಅನ್ನೋ ಸಾವುಕಾರತನ ಬರ್ತಾ ಇಲ್ಲ. ಬರ್ರಿ, ಆಗುತ್ತೆ. ಎಲ್ಲರೂ ಸೇರ್ಕೊಳ್ಳೋಣ, ಎಲ್ಲರೂ ಸೇರ್ಕೊಂಡು ಸರಿ ಆಗೋಣ. ಒಬ್ಬನಿಂದ ಆಗಲ್ಲ ಅಂತೇನಲ್ಲ. ನೋಡಿದ್ರ, ಒಬ್ಬ ಒಂದು ಎಳ್ನೀರು ಕಡ್ಕೊಂಡು ಕುಡಿಬೋದು. ನಿಮಗೆಲ್ಲ ಎಳ್ನೀರು ಬೇಕು ಅಂದರೆ ನೀವು ಪ್ರಯತ್ನ ಪಡಬೇಕಲ್ವಾ? ಏನಪ್ಪ, ಪ್ರಯತ್ನ ಪಡ್ತೀಯಾ? ನಿನಗೆ ಚಿಂತೆ. ಓಕೆ, ಏನು ಹೇಳಕ್ಕೆ ಹೊರಟೆ, ಏನು ಹೇಳಲಿಲ್ಲ, ಎಲ್ಲ ಹೇಳಿದ್ದೀನಿ. ಹೇಳೋರಕ್ಕೆ ನಾನೇನು ಇಲ್ಲೇನು ಹೊಸ್ದಾಗಿ ಸೃಷ್ಟಿ ಮಾಡಿರೋದಲ್ಲ. ಇದೆಲ್ಲ ನಿಮಗೂ ಗೊತ್ತಿರೋ ವಿಚಾರ. ಎಲ್ಲ ಒಂದು ಕಡೆ ಇದನ್ನೆಲ್ಲ ಸರಿ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವನ, ನಮ್ಮದು ಟೈಮು ವೇಸ್ಟ್ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ಓಡ್ತಾ ಇದ್ದೀರಾ, ಬಂಬಾಟಾಗಿ ಓಡ್ತಾ ಇದ್ದೀರಾ. ಕಣ್ಣಿಗೆ ಬಟ್ಟೆ ಕಟ್ಟಿರೋ ಕುದುರೆ ಥರ ಓಡ್ತಾ ಇದ್ದೀರಾ. ಒಂದ್ಸತಿ ಕಣ್ಣಿನ ಬಟ್ಟೆ ಕಳಚ್ರಿ, ಓಡಬೇಕು, ನಿಂತ್ಕೊಬೇಕು, ನಿಂತು ಹಿಂದಿರುಗಿ ನೋಡಬೇಕು, ಪ್ರಕೃತಿ ಜೊತೆ ಬದುಕಬೇಕು. ನಿಮಗೆ ಬಿಟ್ಟಿದ್ದು. ಇಲ್ಲ, ಇದೇ ಚೆನ್ನಾಗೈತಿ, ಇದೇ ಮಜವಾಗೈತಿ, ಬೈಸ್ಕೊಂಡು ಗುದ್ದಾಡ್ಕೊಂಡು ಜಗಳ ಆಡ್ಕೊಂಡು ಕಿತ್ತಾಡ್ಕೊಂಡು ಅವನ ಮಜಾ ಐತಿ ಅಂದರೆ ಮಜವಾಗಿರ್ರಿ. ಮಜದ ಹಿಂದೆ ಸಜಾ ಇದೆ, ಅದನ್ನು ಮಜವಾಗಿ ಅನುಭವಿಸ್ರಿ. ಇಲ್ಲ, ಬದಲಾವಣೆ ಬೇಕು, ಅದ್ಭುತವಾಗಿ ಬದುಕ್ಬೋದು ಅಂತಿದ್ರೆ ವಿಚಾರಗಳನ್ನು ನೋಡಿ, ವಿಚಾರಗಳಿಗೆ ಓಟ್ ಹಾಕಿ. ಭಾಳ ಕೋಟಿ ಅಲ್ಲ, ಅದು ಲೆಕ್ಕ ಇಡೋಕ್ಕಾಗಲ್ಲ, ಅಷ್ಟು ಸಿರಿ ಸಂಪತ್ತು ಎಲ್ಲ ಐತಿ. ಈ ಪ್ರಕೃತಿ ಅದ್ಭುತವಾದೈತಿ. ಅದರಲ್ಲೂ ನಾವು ಭಾರತೀಯರು, ನಮಗೆ ಅದೇನೋ ಅಂತಾರಲ್ಲ, ಅದರಲ್ಲೂ ನಾವು ಕರ್ನಾಟಕದವರು, ಅಬ್ಬಬ್ಬಬ್ಬ ಅದು ಏನು ಶ್ರೀಮಂತಿಕೆ ಐತೋ ನಮಗೆ. ಆದರೆ ಇನ್ನೂ ಸಾಲಗಾರರಾಗಿದ್ದೀವಿ. ಸಾಲ ಅಂತೇಳಿ ನಿಮ್ಮೆಲ್ಲ ಸಾಲ ಒರೆಸ್ತಾನೇ ಇದ್ದಾರೆ. ಯೋಚನೆ ಮಾಡಿ, ಒರೆಸ್ತಾ ಇದ್ದಾರೋ, ಒತ್ಕೊತಾ ಇದ್ದೀರೋ, ನಿಮಗೆ ಬಿಟ್ಟಿದ್ದು. ನಾನು ಹೇಳ್ಬೇಕಾದ್ದು ಹೇಳ್ತಾನೆ ಇರ್ತೀನಿ. ಯಾಕೆ ಅಂದರೆ ನಾನು ಮಗು ಆಗಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೀವು ಏನಾರು ಆ ರೀತಿ ಯೋಚನೆ ಮಾಡ್ತಾಯಿದ್ರೆ ಆಗಿಬಿಡ್ರಿ. ಹೋಗ್ತೀವಿ, ಒಂದು ದಿವಸ ಎಲ್ಲರೂ ಹೋಗ್ತೀವಿ. ಹೋಗೋ ಟೈಮಲ್ಲಿ ಏನು ತಗೊಂಡು ಹೋದ್ವು ಅಂತ ಏನಾದ್ರು ಯೋಚನೆ ಮಾಡಿದ್ರೆ ತಗೊಂಡು ಹೋಗ್ಬೇಡ್ರಿ ಅಂತ ಯಾರಿಗೂ ಹೇಳಿಲ್ಲ, ಹೌದಲ್ವಾ? ಮಗು ಉದಾಹರಣೆ, ಮಗಳು ಸೊಸೆ ಆದ್ಲು, ಸೊಸೆ ಅತ್ತೆನೂ ಆದ್ಲು, ಅತ್ತೆ ಅಜ್ಜಿ ಆದ್ಲು, ಅಜ್ಜಿ ಸತ್ತು ಹೋದ್ಲು. ಮಗ ಅಪ್ಪ ಅಜ್ಜ ಆದ, ಅಜ್ಜನೂ ಸತ್ತೋದ. ಹೋಗ್ಬೇಕಾರೆ ನನಗೆ ಅದು ಬೇಕು, ನನಗೆ ಇದು ಬೇಕು, ನಾನು ಅದು ಮಾಡಬೇಕು, ನಾನು ಇದು ಮಾಡಬೇಕು, ಏನಾದ್ರು ತಗೊಂಡೋದ್ರೇನೋ ಬಡ್ಡಿ ಮಕ್ಕಳು. ಏನು ತಗೊಂಡೋಗ್ಲಿಲ್ಲ. ಯಾರು ಹಿಡ್ಕೊಂಡಿದ್ರ ತಗೊಂಡೋಗ್ಬೇಡ್ರಿ ಅಂತ? ಯಾರೂ ಹಿಡ್ಕೊಂಡಿರ್ಲಿಲ್ಲ, ಎಲ್ಲ ಬಿಟ್ಟು ಹೋದ್ರು. ಇನ್ನೂ ಆಸ್ಪತ್ರೆಗೆ ಒಂದಿಷ್ಟು ಸುರಿಸಿ ಖರ್ಚು ಮಾಡಿ ಹೋದ್ರು. ಓಕೆ, ಏನೂ ತಗೊಂಡೋಗಕ್ಕಾಗಲ್ಲ ಅಂತ ನನಗೆ ಗೊತ್ತಾಗ್ಬಿಡ್ತಿ. ಸದ್ಯಕ್ಕೆ ಎಳನೀರು, ಬೇಸಿಗೆ, ಬಿಸಿಲು, ಆದಷ್ಟು ನಮ್ಮ ರೈತರಿಗೆ ಅನುಕೂಲ ಆಗೋಂಥ ತಂಪು ಪಾನೀಯಗಳನ್ನು ಕುಡೀರಿ. ಇದಕ್ಕೆ ಮತ್ತೆ ಯಾರೋ ಬ್ರ್ಯಾಂಡ್ ಅಂಬಾಸಿಡರ್ ಆಗೋದು ಬೇಡ. ಬ್ರ್ಯಾಂಡ್ ಅಂಬಾಸಿಡರ್ ರೈತರೇ. ನಿಮಗೆ ಒಳ್ಳೇದು ಬೇಕು ಅಂದರೆ ಈ ಕಲ್ಪವೃಕ್ಷದ ಥರ ಇರಿ. ಕೆಟ್ಟದ್ದು ಬೇಕು ಅಂತಿದ್ದರೆ ಬೇರೆ ಏನೇನೋ ಇದಾವಲ್ಲ, ರಾಗಿ. ಓಕೆ, ಒಂದು ಸರಿ ಒಳ್ಳೆಯ ವಿಚಾರಗಳನ್ನು ನೋಡಿ ಗಮನಿಸಿದ ಮೇಲೆ ಆ ವಿಚಾರಗಳನ್ನು ಫಾಲೋ ಮಾಡಿ, ಅಲ್ಲಿಗೆ ನಿಲ್ಲಿಸ್ಬೇಡಿ, ಜವಾಬ್ದಾರಿ ತಗೊಳ್ಳಿ. ಓಕೆ, ಧನ್ಯವಾದಗಳು.